ಹಾಯ್ ಹರ್ಮಿ. ಇವತ್ತು ನಾವು ಕೋಡ್ ಹಸ್ಬೆಂಡ್ ಪಾರ್ಟ್ 2 ನೋಡೋಣ. ಹೋದ ಎಪಿಸೋಡ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದೆ ಅಂದರೆ, ಮಾಯಾ ಹೇಳಿರ್ತಾಳೆ ಜೆ ಕೆ ನೀನು ವಯನ್ನ ತುಂಬ ಟಾರ್ಚರ್ ಮಾಡು, ಅವಳು ನಿನ್ನ ಯಾಕೆ ಮದುವೆ ಆದ್ನೋ ಅಂತ ರಿಗ್ರೆಟ್ ಮಾಡು ಅಂತ ಹೇಳಿರ್ತಾಳೆ. ಜೆ ಕೆ ಅದಕ್ಕೆ ಹ್ಞೂ ಅಂತ ಹೇಳಿರ್ತಾನೆ. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಾನು ಇವಾಗ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಾಯಾ ಹೇಳ್ತಾಳೆ, ಜೆ ಕೆ ನನಗಿವಾಗ ತುಂಬ ಹ್ಯಾಪಿಯಾಗಿದೆ ಗೊತ್ತಾ ಅಂತ ಹೇಳಿ ಜೆ ಕೆಗೆ ಅಲ್ಲಿರೋ ಡ್ರಿಂಕ್ಸ್ನ ಎತ್ತಿ ಕೊಡ್ತಾಳೆ. ಜೆ ಕೆ ರಿಲ್ಯಾಕ್ಸ್ ತಗೋ, ಫುಲ್ ಟೆನ್ಷನ್ ತಗೋಬೇಡ, ಇದನ್ನು ಕುಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಜೆ ಕೆ ಅದನ್ನ ಇಸ್ಕೊಂಡು ಫುಲ್ ಬಾಟ್ಲ್ ಕುಡಿತಾನೆ. ಮಯ ನಿನ್ನನ್ನು ಬಿಟ್ಟೋಗಲ್ಲ ತಾನೆ? ಇಲ್ಲಿ ನೋಡು ಜೆ ಕೆ, ನಾನು ನಿನ್ನ ಯಾಕೆ ಬಿಟ್ಟೋಗ್ಲಿ? ಐ ಲವ್ ಯು ಸೋ ಮಚ್ ಜೆ ಕೆ ಅಂತ ಹೇಳ್ತಾನೆ. ಜೆ ಕೆ ಮತ್ತು ಮಾಯಾ ಹಾಗೆ ಹಗ್ ಮಾಡ್ಕೊತಾರೆ. ಟೈಮ್ ಸ್ಕಿಪ್. ನೆಕ್ಸ್ಟ್ ಡೇ ಮಾರ್ನಿಂಗ್. ನೀವು ಮಲಗಿರ್ತೀರಾ, ನೀವು ಅಳ್ಕೊಂಡೇ ಮಲಗಿರ್ತೀರಾ. ವಿಂಡೋದಿಂದ ಸನ್ಲೈಟ್ ಡೈರೆಕ್ಟಾಗಿ ನಿಮ್ಮ ಫೇಸ್ ಮೇಲೆ ಬೀಳುತ್ತೆ. ನೀವು ಐಸ್ ಓಪನ್ ಮಾಡಿ ನೋಡ್ತೀರಾ, ಟೈಮ್ 7 ಆಗಿರುತ್ತೆ. ಅಯ್ಯೋ ಏನು ಇಷ್ಟು ಬೇಗ ಬೆಳಕಾಯ್ತಾ? ಜೆ ಕೆ ಅವರು ಎಲ್ಲಿ ಹೋದ್ರು? ನೈಟು ಮನೆಗೆ ಬಂದಿಲ್ಲ, ಎಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಹಾಂ, ಜೆ ಕೆಗೆ ಕಾಲ್ ಮಾಡೋಣ ಅಂತ ಹೇಳಿ ನೀವು ಜೆ ಕೆಗೆ ಕಾಲ್ ಮಾಡ್ತೀರಾ. ಬಟ್ ಜೆ ಕೆ ಕಾಲ್ ಅಟೆಂಡೇ ಮಾಡಿಲ್ಲ. ಇವಾಗ ಜೆ ಕೆ ಅವ್ನ ಶರ್ಟ್ ಬಟನ್ನ ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ಮಾಯ ಮನೆಯಿಂದ ಹೋಗ್ತಾನೆ. ಇಲ್ಲಿ ನೀವು ಫ್ರೆಶ್ ಆಗಿ ಕೆಳಗಡೆ ಬಂದು ನೋಡ್ತೀರಾ, ಅಲ್ಲಿ ಮೈಡ್ಸ್ ಮಾತ್ರ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಏನು ಜಂಕು ರೂಮ್ಲಿಲ್ಲ, ಎಲ್ಲಿಗೆ ತಾನೇ ಹೋದ್ರು, ಯಾಕಿನ್ನೂ ಮನೆಗೆ ಬಂದಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಆವಾಗ ಕಾಲಿಂಗ್ ಬೆಲ್ ಸೌಂಡ್ ಕೇಳುತ್ತೆ. ನೀವು ಫುಲ್ ಹ್ಯಾಪಿ ಆಗ್ತೀರಾ. ಹಾಂ, ಜೆ ಕೆ ಬಂದಿರ್ಬೋದು ಅಂತ ಹೇಳಿ ನೀವು ಓಡೋಗಿ ಡೋರ್ನ ಓಪನ್ ಮಾಡ್ತೀರಾ. ನೋಡಿದ್ರೆ ಅದು ನಮ್ಮ ಜೆ ಕೆ ಹೊರಗಡೆ ನಿಂತಿದ್ದಾರೆ. ಹಾಂ, ಜೆ ಕೆ ಒಳಗಡೆ ಬನ್ನಿ ಅಂತ ಹೇಳ್ತೀರಾ. ಜೆ ಕೆನೂ ಒಳಗಡೆ ಬರ್ತಾನೆ. ಜೆ ಕೆ ನೀವು ಎಲ್ಲಿಗೆ ಹೋಗಿದ್ರಿ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಹೇಳ್ಬಿಟ್ಟು ಹೋಗಬೇಕು ತಾನೇ ಜೆ ಕೆ ಇಲ್ಲಿಗೆ ಹೋಗಿದ್ದೀನಿ ಅಂತ. ನೋಡು ವಯನ್, ನಾನು ನಿನ್ನ ಹತ್ರ ಹೇಳಬೇಕು ಅನ್ನೋ ಏನೋ ಯಾವ ಅವಶ್ಯಕತೆಯೂ ಇಲ್ಲ, ಸರಿನಾ? ಮೊದಲು ನೀನು ಆಡ್ತಿರೋ ಡ್ರಾಮಾನ ಸ್ಟಾಪ್ ಮಾಡು ಅಂತ ಹೇಳಿ ಕೋಪದಿಂದ ಜೆ ಕೆ ಅವನ ರೂಮ್ಗೆ ಹೋಗ್ತಾನೆ. ನೀವು ಟಿಯರಿ ಐಸ್ನಿಂದ ಜೆ ಕೆ ಹೋಗೋದನ್ನೇ ನೋಡ್ತಾ ಇದ್ದೀರಾ. ಯಾಕೆ ಜೆ ಕೆ, ನಾನು ಏನಂದೆ ನಿಮಗೆ? ಇಷ್ಟು ಕೋಪ ನನ್ನ ಮೇಲೆ? ಇದಿದ್ದಿದ್ದೆ ತಾನೇ ನನಗೆ ಅಂತ ನೀವು ನಿಂತಿದ್ದೀರಾ. ಹಾಂ ವಯನ್, ನೀನು ಹೀಗೆ ನಿಂತಿದ್ರೆ ಟೈಮ್ ಆಗ್ತಿರುತ್ತೆ. ಜೆ ಕೆ ಬೇರೆ ಆಫೀಸ್ಗೆ ಹೋಗಬೇಕು, ನೀನು ಮೊದಲು ಅವ್ನಿಗೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡು ಅಂತ ಹೇಳಿ ನೀವು ಕಿಚನ್ಗೆ ಹೋಗ್ತೀರಾ. ಜೆ ಕೆ ಇವಾಗ ರೂಮ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇರ್ತಾನೆ. ನೀವು ಜೆ ಕೆಗೆ ಲೇಟ್ ಆಗುತ್ತೆ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀರಾ. ಅದು ಫಾಸ್ಟಾಗಿ ರೆಡಿ ಮಾಡ್ತಾ ಇದ್ದೀರಾ. ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ನೀವು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇದ್ದೀರಾ. ಆವಾಗ ಜೆ ಕೆ ಸ್ಟೆಪ್ಸ್ನಿಂದ ಬರ್ತಾ ಇದ್ದಾನೆ. ನೀವು ಜೆ ಕೆನ ನೋಡ್ತೀರಾ. ಜೆ ಕೆ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬನ್ನಿ ತಿನ್ಕೊಂಡು ಹೋಗಿ. ಇಲ್ಲಿ ನೋಡು ವಯನ್, ನನಗೆ ಯಾವ ಬ್ರೇಕ್ಫಾಸ್ಟು ಬೇಡ. ಜೆ ಕೆ ಯಾಕೆ ಈ ಥರ ಹೇಳ್ತಿದ್ದೀರಾ? ನಾನು ನಿಮ್ಗಂತಲೇ ಬ್ರೇಕ್ಫಾಸ್ಟ್ ಮಾಡಿದೆ. ನೋಡು ವಯನ್, ನನಗೆ ಮಾರ್ನಿಂಗ್ಗೆ ಕೋಪ ಬರೆಸ್ಬೇಡ. ನಾನು ಇದನ್ನೆಲ್ಲ ನೀನು ಮಾಡು ಅಂತ ಹೇಳಿದ್ನಾ? ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗು. ಸುಮ್ಮನೆ ನನ್ನ ಲೈಫ್ನಲ್ಲಿ ಬಂದು ಏನೇನೋ ಮಾಡಬೇಡ, ಆಯಿತಾ? ನಿನಗೆ ಎಷ್ಟು ಕೆಲಸ ಇದೆ ಅಷ್ಟು ನೋಡ್ಕೊಂಡು ಹೋಗು ಅಂತ ಜೆ ಕೆ ತುಂಬ ಕೋಪದಿಂದ ಹೇಳಿ ಅಲ್ಲಿಂದ ಹೋಗ್ತಾನೆ. ನಿಮಗಿದನ್ನ ಕೇಳಿ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ. ಇವಾಗ ಜೆ ಕೆ ಆಫೀಸ್ಗೆ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ. ಆವಾಗ ಅವ್ನಿಗೊಂದು ಕಾಲ್ ಬರುತ್ತೆ. ಜೆ ಕೆ ಯಾರು ಅಂತ ನೋಡ್ತಾನೆ. ಅದು ಮಯ. ಹಲೋ, ಹೇಳು ಮಯ. ಜೆ ಕೆ ಎಲ್ಲಿದೆಯಾ? ಆಫೀಸ್ಗೆ ಬರ್ತಾಯಿದ್ದೀನಿ ಮಯ. ಜೆ ಕೆ ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅನ್ನೋದು ಬರ್ತಿದೆಯಾ? ಮಾಯಾ ಹೇಗೆ ಮರೀಲಿ? ಇಲ್ಲ ಬರ್ತಾಯಿದ್ದೀನಿ, ನೀನು ಮೀಟಿಂಗ್ ಅಟೆಂಡ್ ಮಾಡ್ತಾಯಿರು,
ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇಲ್ಲಿ ನೀವು ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ಸ್ಯಾಡಾಗಿ ಕೂತಿದ್ದೀರಾ. ಆವಾಗ ನಿಮ್ಗೊಂದು ಕಾಲ್ ಬರುತ್ತೆ. ಹಾಂ ಹಾಂ ಹಲೋ ಹೇಳಿ ಅಪ್ಪ. ಹಲೋ ವಯನ್, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅಪ್ಪ. ಇಲ್ಲಮ್ಮ, ಮನೆಯಲ್ಲಿ ನೀನು ಇಲ್ಲದೆ ಒಂಥರ ಬೇಜಾರು ಅನಿಸ್ತಿತ್ತು, ಅದಕ್ಕೆ ಕಾಲ್ ಮಾಡಿದೆ ಅಮ್ಮ, ಹೇಗಿದೆಯಾ ಅಂತ ಕೇಳೋಕ್ಕೆ ಅಂತ ಕೇಳ್ತಾರೆ. ನಿಮ್ಗೆ ಹಾಗೆ ಕಣ್ಣಿಂದ ಟೇರಿ ಬರ್ತಾ ಇರುತ್ತೆ. ಏನಮ್ಮ, ಏನಾಯಿತು ವಯನ್, ಏನು ಮಾತಾಡ್ತಾನೆ ಇಲ್ಲ? ಹಾಂ, ಏನೂ ಇಲ್ಲಪ್ಪ, ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಪ್ಪ. ಸರಿ ಅಮ್ಮ, ಏನು ಫೀಲ್ ಮಾಡ್ಕೋಬೇಡ, ಸರಿನಾ? ಹಾಂ, ಜೆ ಕೆ ಅಲ್ಲಮ್ಮ, ಅವನೇನು ಮಾಡ್ತಿದ್ದಾನೆ? ಅಪ್ಪ ಅವ್ರು ಇವಾಗ ತಾನೇ ಆಫೀಸ್ಗೆ ಹೋದರು. ಹೌದಾ, ಸರಿ ಅಮ್ಮ, ಜೆ ಕೆ ಬಂದಾಗ ಹೇಳು ನಾನು ಕೇಳಿದೆ ಅಂತ. ಸರಿ ಅಪ್ಪ, ಹೇಳ್ತೀನಿ. ಹಾಂ, ಆಮೇಲೆ ವಯನ್, ನಿನಗೆ ಆ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ತಾನೇ ಅಮ್ಮ ಅಂತ ಕೇಳ್ತಾರೆ. ನೀವು ಏನು ಹೇಳಿದೆ ಹಾಗೆ ಸೈಲೆಂಟಲ್ಲಿ ಇದ್ದೀರಾ. ವಯನ್, ಏನಾಯ್ತಮ್ಮ? ಅಪ್ಪ ಅದೆಲ್ಲ ಒಂದಿಲ್ಲ, ನಾನು ಇಲ್ಲಿ ಹ್ಯಾಪಿಯಾಗೇ ಇದ್ದೀನಿ ಅಂತ ನೀವು ಟಿಯರಿನ ವೈಪ್ ಮಾಡಿಕೊಂಡೇ ಹೇಳ್ತಾ ಇದ್ದೀರಾ. ಸರಿ ವಯನ್, ಇವಾಗ ನನಗೆ ನೆಮ್ಮದಿ ಅಂತ ಅನಿಸ್ತಾ ಇದೆ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಸಾರಿ ಅಪ್ಪ, ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ, ನಾನು ಹ್ಯಾಪಿಯಾಗಿರಬೇಕು ಅಂತ ನೀವು ನನಗೆ ಏನೇನೋ ಮಾಡಿದ್ದೀರಾ, ಸಾರಿ ಅಪ್ಪ ಅಂತ ಹೇಳಿ ನೀವು ಅಳ್ತಾ ಇದ್ದೀರಾ. ಇವಾಗ ಜೆ ಕೆ ಸೈಡ್, ಜೆ ಕೆ ಆಫೀಸ್ನಲ್ಲಿ ಮೀಟಿಂಗ್ ಮುಗಿಸಿ ಹಾಗೆ ಹ್ಯಾಪಿಯಾಗಿ ಬರ್ತಾ ಇದ್ದಾನೆ. ಜೆ ಕೆ ಕಂಗ್ರ್ಯಾಟ್ಸ್, ಹೆಂಗೋ ಮೀಟಿಂಗ್ ಮುಗಿಸ್ದೆ. ಅಯ್ಯ, ಇದಕ್ಕೆಲ್ಲ ನೀನು ತಾನೇ ಕಾರಣ, ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ ಯು ಹೇಳ್ತೀರಾ ಇಲ್ಲ ಎಲ್ಲಾದರೂ ಕರ್ಕೊಂಡು ಪಾರ್ಟಿ ಗೀಟಿ ಕೊಡಿಸ್ತೀಯಾ? ನಿನಗೆ ಕೊಡಿಸ್ದೆ, ಇನ್ನು ಯಾರಿಗೆ ಕೊಡಿಸ್ಲಿ ಹೇಳು? ಎಲ್ಲಿಗೆ ಹೋಗೋಣ? ಕ್ಲಬ್ಗೆ ಹೋಗೋಣವಾ? ನೀನು ಹೇಳೋದೆಚ್ಚ, ನಾನು ಕರ್ಕೊಂಡು ಹೋಗೋದೆಚ್ಚ ಅಂತ ಹೇಳಿ ಜೆ ಕೆ ಮಾಯನ್ನ ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಇವಾಗ ಟೈಮು ನೈಟ್ 12 ಆಯಿತು. ನೀವು ಜೆ ಕೆಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಏನು ಜೆ ಕೆ ಬಂದೇ ಇಲ್ವಲ್ಲ? ಈ ಟೈಮ್ನೆಲ್ಲ ಆಫೀಸೆಲ್ಲ ಕ್ಲೋಸ್ ಆಗಿರುತ್ತೆ ಅಲ್ವಾ? ಇವರಿನ್ನೂ ಏನು ಮಾಡ್ತಿದ್ದೀರಾ? ಏನಪ್ಪ ಈ ಜೆ ಕೆ ಏನು ಹೇಳೋದು ಇಲ್ಲ, ಏನು ಮಾಡೋದು ಇಲ್ಲ. ಇಲ್ಲೊಬ್ಳು ವೆಯ್ಟ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ವ ಜೆ ಕೆ? ಯಾಕೆ ಜೆ ಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ಏನು ತಿಂದೆ ಜೆ ಕೆಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಜೆ ಕೆಗೆ ಕಾಲ್ ಮಾಡಿ ನೋಡೋಣವಾ? ಬೇಡ ಬೇಡ, ಸುಮ್ಮನೆ ಮಾಡಿದ್ರೆ ಬೈತಾರೆ, ಏನು ಮಾಡೋದು? ಸರಿ, ಓಕೆ, ಕಾಲ್ ಮಾಡೋಣ, ಪರವಾಗಿಲ್ಲ. ಜೆ ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೂ ಸರಿ, ಜೆ ಕೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳೋಣ ಅಂತ ಜೆ ಕೆಗೆ ಕಾಲ್ ಮಾಡ್ತೀರಾ. ಬಟ್ ಜೆ ಕೆ ಕಾಲ್ ಪಿಕ್ ಮಾಡೇ ಇಲ್ಲ. ಅವನು ಮಾಯ ಜೊತೆ ಕ್ಲಬ್ನಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ನೀವು ಕಂಟಿನ್ಯೂಸ್ ಆಗಿ ಜೆ ಕೆಗೆ ಕಾಲ್ ಮಾಡ್ತಾ ಇದ್ದೀರಾ. ಅಲ್ಲಿ ಮ್ಯೂಸಿಕ್ ಸೌಂಡ್ ತುಂಬ ಇರೋದ್ರಿಂದ ಜೆ ಕೆಗೆ ಕೇಳಿಸ್ತಾ ಇರೋದಿಲ್ಲ. ಏನಾಯಿತು, ಯಾಕೆ ಜೆ ಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಹಾಗೆ ಟೈಮ್ 1:30 ಆಗಿರುತ್ತೆ. ನೀವು ಆ ಟಯರ್ಡ್ನೆಸ್ಲೇ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡಿರ್ತೀರ. ಈ ಸೈಡ್ ಜೆ ಕೆ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ ಮಾಯನ್ನ ಕರ್ಕೊಂಡು ಅವನ ಮನೆಯಲ್ಲಿ ಡ್ರಾಪ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಬೇಬಿ ಅಂತ ಹೇಳಿ ಮಾಯ ಜೆ ಕೆ ನೆಕ್ನಲ್ಲಿ ಕಿಸ್ ಮಾಡ್ತಾಳೆ. ಐ ಲವ್ ಯು ಟು ಮಾಯ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ. ಇವಾಗ ಜೆ ಕೆ ಮಾಯನ ಡ್ರಾಪ್ ಮಾಡಿ ಹೋಗ್ತಾನೆ. ಪಾಪ ಇಲ್ಲಿ ನೀವು ಏನೂ ತಿಂದೆ ಜೆ ಕೆಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆವಾಗ ಕಾಲಿಂಗ್ ಬೆಲ್ ಸೌಂಡ್ ಕೇಳುತ್ತೆ. ನೀವು ಐಸ್ನ ಓಪನ್ ಮಾಡಿ ಹೋಗಿ ಡೋರ್ನ ಓಪನ್ ಮಾಡ್ತೀರಾ. ಹಾಂ, ಜೆ ಕೆ ಬಂದ್ರಾ? ನಾನು ತುಂಬ ಟೈಮಿಂದ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ? ನೀನು ಬೇರೆ ಜರ್ಗೆ ಅಂತ ಜೆ ಕೆ ಒಳಗಡೆ ಹೋಗ್ತಾನೆ. ಜೆ ಕೆ ತುಂಬ ಡ್ರಿಂಕ್ಸ್ ಮಾಡಿರ್ತಾನೆ. ನೀವು ಜೆ ಕೆನೇ ನೋಡ್ತಾ ಇದ್ದೀರಾ. ಜೆ ಕೆ ನಡ್ಕೊಂಡೋಗಿ ಸ್ಲಿಪ್ಪಾಗಿ ಕೆಳಗೆ ಬೀಳೋ ಥರ ಹೋಗ್ತಾನೆ. ಜೆ ಕೆ ಅಂತ ನೀವು ಹಿಡ್ಕೊಳ್ತೀರಾ. ಬಿಡೆ ನನ್ನ. ಜೆ ಕೆ ನೀವು ತುಂಬ
ಡ್ರಿಂಕ್ಸ್ ಮಾಡಿದ್ದೀರಾ ಅಂತ ಹೇಳ್ತೀರಾ. ಆವಾಗ ನೀವು ಜೆ ಕೆ ನೆಕ್ನಲ್ಲಿ ನೋಡ್ತೀರಾ ಯಾವುದೋ ಲಿಪ್ಸ್ ಮಾರ್ಕ್ ಇದೆ, ನೀವು ಅದನ್ನೇ ನೋಡ್ತಾ ಇದ್ದೀರಾ. ಏನಿದು, ಯಾವುದೋ ಲಿಪ್ಸ್ ಮಾರ್ಕ್ ರೀತಿ ಇದೆ, ಇದನ್ನ ಜೆ ಕೆ ಹತ್ರ ಕೇಳೋಣವಾ ಅಂತ ನೀವು ನಿಮ್ಮ ಮೈಂಡ್ ವಾಯ್ಸ್ಲೇ ಮಾತಾಡ್ಕೊಳ್ತಾ ಇದ್ದೀರಾ. ಏಯ್ ನನ್ನ ಬಿಡೆ, ಡೋಂಟ್ ಟಚ್ ಮೀ, ಅಂಡರ್ಸ್ಟ್ಯಾಂಡ್? ನನಗೆ ನಿನ್ನ ಹೆಲ್ಪ್ ಏನೂ ಬೇಡ, ಅರ್ಥ ಆಯ್ತಾ? ಟಚ್ ಮಾಡಬೇಡ ಅಂತ ಜೆ ಕೆ ನಿಮ್ಮ ಹ್ಯಾಂಡ್ನಲ್ಲಿ ಹೊಡಿತಾನೆ. ಹಾಗೆ ಜೆ ಕೆ ತುರಾಡ್ಕೊಂಡೆ ಅವ್ನ ರೂಮ್ಗೆ ಹೋಗ್ತಾನೆ. ನೀವು ಜೆ ಕೆನೇ ನೋಡ್ತಾ ಇದ್ದೀರಾ. ಅಯ್ಯೋ, ಜೆ ಕೆ ಏನೂ ತಿಂದೆ ಹೋಗ್ತಾ ಇದ್ದಾರೆ. ಇವಾಗ ನಾನು ಏನು ಮಾಡಲಿ? ಹಾಂ, ಜೆ ಕೆಗೆ ಮಿಲ್ಕ್ ರೆಡಿ ಮಾಡ್ಕೊಂಡೋಗಿ ಕೊಡೋಣ ಅಂತ ಹೇಳಿ ನೀವು ಜೆ ಕೆಗೆ ಮಿಲ್ಕ್ ರೆಡಿ ಮಾಡೋಕ್ಕೆ ಕಿಚನ್ಗೆ ಹೋಗ್ತೀರಾ. ಸೊ ಮಿಲ್ಕ್ ರೆಡಿ ಮಾಡಿ ಜೆ ಕೆ ರೂಮ್ಗೆ ಹೋಗ್ತೀರಾ. ಜೆ ಕೆ ಅವ್ನ ರೂಮ್ಲಿ ಫ್ರೆಶ್ ಆಗಿಬಿಟ್ಟು ಅವ್ನ ಕಬೋರ್ಡ್ನಲ್ಲಿ ಶರ್ಟ್ನ ಸರ್ಚ್ ಮಾಡ್ತಾ ಇದ್ದಾನೆ. ಅವ್ನು ಶರ್ಟ್ನ ಸರ್ಚ್ ಮಾಡಿಕೊಂಡು ಒಂದು ಶರ್ಟ್ನ ಹಾಕ್ಕೊಳ್ತಾ ಇರ್ತಾನೆ. ಸೊ ನೀವು ಹಾಗೆ ಜೆ ಕೆ ರೂಮ್ಗೆ ಎಂಟ್ರಿ ಆಗ್ತೀರಾ. ಹಾಂ, ಜೆ ಕೆ ನಿಮಗೆ ಮಿಲ್ಕ್ ತೊಗೊಂಡು ಬಂದಿದ್ದೀನಿ ಅಂತ ಜೆ ಕೆಗೆ ಕ್ಲೋಸಾಗಿ ಹೋಗ್ತೀರಾ. ಜೆ ಕೆ ಟರ್ನ್ ಮಾಡ್ತಾನೆ. ಸೊ ನೀವು ತಂದ ಮಿಲ್ಕೆಲ್ಲ ಜೆ ಕೆ ಶರ್ಟ್ ಮೇಲೆ ಹಾಗೆ ಚೆಲ್ಲುತ್ತೆ. ಜೆ ಕೆಗೆ ತುಂಬ ಕೋಪ ಬಂದು ನಿಮ್ಮನ್ನ, ಏಯ್ ನಿನ್ನ ಜ್ಞಾನ ಎಲ್ಲಿದೆ? ನಾನು ಇವಾಗ ಕೇಳಿದ್ರೆ ನೀನು ಮಿಲ್ಕ್ ತೊಗೊಂಡು ಬಾ ಅಂತ ನನ್ನ ಶರ್ಟೆಲ್ಲ ಹಾಳು ಮಾಡಿದೆ ವಯನ್. ಜೆ ಕೆ, ಐ ಆಮ್ ಸಾರಿ ಜೆ ಕೆ. ಸ್ಟಾಪ್ ಇಟ್ ವಯನ್. ಈ ವೈಟ್ ಶರ್ಟ್ ನನಗೆ ಎಷ್ಟು ಫೇವ್ರೆಟ್ ಅಂತ ಗೊತ್ತಾ? ಈ ಥರ ಮಿಲ್ಕ್ ಚೆಲ್ಲಿ ಹಾಳು ಮಾಡ್ದಲ್ಲ ವಯನ್ ನೀನು. ಸಾರಿ ಜೆ ಕೆ, ಏನೋ ಗೊತ್ತಿಲ್ಲದೆ ಆಯಿತು. ಸಾಕು, ನಿಲ್ಲಿಸು, ಸಾಕು. ನೀನೇನು ಹೇಳೋದು ಬೇಡ, ನನಗೇನು ಕೇಳೋದು ಬೇಡ. ನನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಇದೆಯಾ ವಯನ್ ನೀನು? ಜೆ ಕೆ, ಯಾಕೆ ಈ ಥರ ಎಲ್ಲ ಹೇಳ್ತಿದ್ದೀರಾ ಜೆ ಕೆ? ಸ್ಟಾಪ್ ವಯನ್, ಸ್ಟಾಪ್ ಪ್ಲೀಸ್. ನಾನು ಒಬ್ಬನೇ ಇರಕ್ಕೆ ಬಿಡು. ಜೆ ಕೆ, ವಯನ್ ಇವಾಗ ನೀನು ಇಲ್ಲಿಂದ ಹೋಗ್ತೀಯಾ ಇಲ್ಲ ನಾನೇ ಹೋಗ್ಲಾ? ಇಲ್ಲ ಜೆ ಕೆ, ನಾನೇ ಹೋಗ್ತೀನಿ ಅಂತ ಹೇಳಿ ನೀವು ರೂಮಿಂದ ಹೊರಗಡೆ ಹೋಗ್ತೀರಾ. ಸೊ ಹಾಗೆ ಡೇಸಸ್ ಎಲ್ಲ ಪಾಸ್ ಆಗುತ್ತೆ. ಜೆ ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊತಾನೆ, ಇಲ್ಲಾಂದರೆ ನಿಮಗೆ ನೋವಾಗೋ ರೀತಿ ಮಾತಾಡ್ತಾ ಇದ್ದಾನೆ. ಸೊ ನಿಮ್ಮ ಲೈಫ್ ಹಾಗೆ ಸ್ಯಾಡಾಗಿ ರನ್ ಆಗ್ತಾ ಇರುತ್ತೆ. ಇವಾಗ ಒಂದು ಫೈನ್ ಡೇ ಜೆ ಕೆ ಆಫೀಸ್ಗೆ ರೆಡಿ ಆಗ್ತಾ ಆಗಿ ಕೆಳಗಡೆ ಬರ್ತಾ ಇದ್ದಾನೆ. ನೀವು ಜೆ ಕೆನ ನೋಡ್ತೀರಾ. ಜೆ ಕೆ, ಸ್ವಲ್ಪ ನಿಂತ್ಕೊಳ್ತೀರಾ? ಯಾಕೆ? ಸೊ ನಾನು ಇಲ್ಲಿಗೆ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡನ್ನ ಸೂನ್ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಇದನ್ನ ನಿಮಗೆ 2 ಶಾರ್ಟ್ ಅಂತ ಹೇಳಿದೆ. ಸೊ ಇದನ್ನ ನಾನು 3 ಶಾರ್ಟಾಗಿ ಮಾಡ್ತೀನಿ, ಯಾಕೆಂದರೆ ಇನ್ನೊಂದು ಚೂರು ಇದೆ. ಸೊ ಅದನ್ನು ನೆಕ್ಸ್ಟ್ ಎಪಿಸೋಡ್ ಮಾಡಿ ಹಾಕ್ತೀನಿ. ಸೊ ಆರ್ಮೀಸ್, ನಿಮಗೆ ಈ ಎಫ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.